ನೀವು ಹೇಳಿದ್ರಲ್ವ ಎಲ್ಲ ಬಿಡುವುದಂತ. ಎಲ್ಲ ಬಿಡಬೇಡಿ. ಯಾಕೆ ಅಂತ ಹೇಳಿದರೆ ಗ್ರಂಥಗಳಲ್ಲಿ ಇರುವುದೇ ನೀವು ಪಾಶಲ್ಲಿ ಬದುಕಿ ಅಂತ. ಅದೇ ನಾನು ಹೇಳಿದಲ್ವಾಗ, ಉಪನಿಷತ್ತು ವೇದ ಏನು ಅಂತ ಹೇಳಿದರೆ ಪ್ಯೂರ್ಲಿ ಸೈನ್ಸ್, ಅದು ದೇವರ ವಿಷಯವಿಲ್ಲ ಅದರಲ್ಲಿ. ನಾವು ಹಾಗೆ ತಿಳ್ಕೊಂಡು ಉಪನಿಷತ್ತಲ್ಲ, ವೇದ 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 ಪ್ಯೂರ್ ಸೈನ್ಸ್, ಅದರಲ್ಲಿ ದೇವರ ವಿಷಯ ಇಲ್ಲ, ವಿಷಯವಿಲ್ಲ. ಓಕೆ, ಬರ್ತದೆ ಅದರಲ್ಲಿ ವಿಷ್ಣು ಅಂತ ಬರ್ತದೆ, ರುದ್ರ ಅಂತ ಬರ್ತದೆ. ಬಟ್ ನಾವು ಏನು ಲಿಂಕ್ ಮಾಡ್ತೇವೆ ನೋಡಿ, ಇದೇ ನಾವು ತುಂಬ ದೂರ ಬಂದಾಗಿದೆ. ಇನ್ನು ವಾಪಸ್ ಟ್ರ್ಯಾಕಿಗೆ ತಗೊಂಡು ಹೋಗ್ಲಿ ಭಾರಿ ಕಷ್ಟ ಆಗ್ತದೆ. ಅಲ್ಲಿ ಏನು ಮಾಡಿದ್ದಾರೆ, ಈಗ ವಿಷ್ಣುವಿನ ಭಕ್ತರು ಏನು ಹೇಳ್ತಾರೆ, ವಿಷ್ಣುವಿನ ಉಲ್ಲೇಖ ವೇದದಲ್ಲಿದೆ ಅಂತ. ಶಿವನ ಭಕ್ತರು, ಶಿವನ ರುದ್ರನ ಉಲ್ಲೇಖ ವೇದಗಳಲ್ಲಿದೆ. ಬಟ್ ವೇದದಲ್ಲಿ ಇರುವುದು ವಿಷ್ಣು ಮತ್ತು ರುದ್ರ, ಯಮ, ಇಂದ್ರ, ಅಗ್ನಿ, ವಾಯು ಎನ್ನುವ ಶಬ್ದಗಳು ಮಾತ್ರ. ನೀವು ರೂಪ ಕೊಟ್ಟದ್ದು ಪುರಾಣದಲ್ಲಿ. ಪುರಾಣ ಮೊದಲು ಬಂದದ್ದಲ್ಲ. ವಿಷ್ಣುವಿಗೆ 4 ಕೈ ಇದು ಎಲ್ಲ ರೂಪ ಕೊಟ್ಟದ್ದು ಪುರಾಣದಲ್ಲಿ. ವೇದದಲ್ಲಿ ರೂಪ ಬರುವುದಿಲ್ಲ, ಶಬ್ದ ಬರ್ತದೆ ವಿಷ್ಣು ಅಂತ. ಈಗ ಯಮ ಅಂತ ಶಬ್ದ ಬರ್ತದೆ. ನಾವು ಯಮ ಅಂತ ಹೇಳಿದುಕೊಂಡು ನಮ್ಮ ತಲೆಗೆ ಈಗ ಒಬ್ಬ ಕೋಣದ ಮೇಲೆ ಇದು ಗದೆ ಇಟ್ಕೊಂಡು, ಇದು ಪುರಾಣದ್ದು. ವೇದದಲ್ಲಿ ಬರುವ ಯಮನಿಗೆ ಈ ರೀತಿ ಉಲ್ಲೇಖ ಇಲ್ಲ, ವರ್ಣನೆ ಇಲ್ಲ ಅವನದ್ದು. ಸೊ ಪ್ರಕೃತಿ ಶಕ್ತಿಗಳ ಉಲ್ಲೇಖ ಬರುವುದಲ್ಲಿ ವಾಯು, ಅಗ್ನಿ, ಇಂದ್ರ, ವಾಯು, ಪೃಥ್ವಿ, ಮೇಧ ಅಲ್ಲ, ಮೇಧ ನಮ್ಮಲ್ಲಿರುವ ಮೇಧಾಶಕ್ತಿಯ ಬಗ್ಗೆ. ಮತ್ತು ಈ ರೀತಿ ಎಲ್ಲ ಉಲ್ಲೇಖಗಳು ಬರುವುದು ಅದರಲ್ಲಿ. ಸೊ ವೇದಕಾರರು ಏನು ಹೇಳುವುದು ಅಂತ ಹೇಳಿದೆ, ವೇದ ಯಾರು ಅದು ಮಾಡಿದಾರ, ಅದು ನಿಜವಾಗಿತ್ತ, ಕೂತಾಗ ಏನು ಪ್ರಶ್ನೆ, ನೀವು ಫೋಕಸ್ ಮಾಡಿದಾಗ, ತಪಸ್ಸು ಅಂತ ಹೇಳಿದರೆ ಫೋಕಸ್ ಮಾಡೋದು. ಅಬ್ಸರ್ವರ್ ಇಫೆಕ್ಟ್ ಅಂತ ಇದೆ ಸೈನ್ಸಲ್ಲಿ. ಅಲ್ಲ, ಅದೊಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡಿ. ಅಂದರೆ ಬ್ರಹ್ಮಾಂಡ ಸೃಷ್ಟಿ ಆಗುತ್ತೆ, ಕೊನೆಗೆ ಮನುಷ್ಯ ಎಲ್ಲ ಸೃಷ್ಟಿ ಆಗ್ತಾರೆ, ಬುದ್ಧಿವಂತ ಆಗ್ತಾ ಬರ್ತಾನೆ. ಇದು ಏನು ಅಂತ ಅವನಿಗೊಂದು ಆಶ್ಚರ್ಯ ಆಗುತ್ತೆ, ಇದು ಏನು, ಎಲ್ಲಿಂದ ಶುರು ಆಯಿತು ಅಂತೇಳಿ. ಆಗ ಅವನು ಕಂಡುಕೊಂಡ ರೀತಿ ಏನು ಅಂತ ನೀವೀಗ ಹಾಗೆ ಹೇಳುವುದಲ್ಲ ವೇದ. ಓಕೆ, ವೇದ ಏನು ಹೇಳ್ತದೆ, ನಿಮ್ಮ ಏನು ಇವಲ್ಯೂಷನ್ ಆಯ್ತಲ್ವಾ, ಅದನ್ನೇ ಹೇಳ್ತದೆ ವೇದ. ಅಂತ ಹೇಳಿದರೆ ಇದಕ್ಕೆ ವೇದಾಂಗ ಅಂತ ಹೇಳುದು ಉಪನಿಷತ್ತಿಗೆ. ವೇದದಲ್ಲಿ ಏನು ಬರುವುದು ಅಂತ ಹೇಳಿದರೆ, ನೀವು ಸುಖವಾಗಿ ಬದುಕುವುದು ಹೇಗೆ. ಹಾಗಾದರೆ ನೀವು ಏನು ಮಾಡಬೇಕು, ಪೂಜೆ ಮಾಡಬೇಕು, ಅದು ಮಾಡಬೇಕು, ಏನಿಲ್ಲ, ಯಜ್ಞ ಮಾಡಬೇಕು. ಏನು ಯಜ್ಞ ಅಂತ ಹೇಳಿದರೆ, ನೀವು ಪ್ರಕೃತಿಗೆ ವಾಪಸ್ ಕೊಡುವುದು. ಅಗ್ನಿಯಲ್ಲಿ ತುಪ್ಪ ಅಥವಾ ಇಂಥದೇ ವಸ್ತು ಹಾಕ್ಬೇಕಂತಿದೆ, ಆ ವಸ್ತುವನ್ನು ಹಾಕಿ, ನೀವೊಂದು ಋಷಿಯ ಇಂದಿನ ಫೋಟೋ ಎಲ್ಲ ನೋಡಿದರೆ ಹೇಗಿರ್ತದೆ ನಿಮಗೆ, ಅವ್ರ ಕಾಲಿ ಯಾಗ ಮಾಡ್ತಾ ಇರ್ತಾರೆ. ಸೊ ಪ್ರಕೃತಿಗೆ ನೀವು ವಾಪಸ್ ಕೊಡುವುದು, ಪ್ರಕೃತಿಯನ್ನು ಪ್ಯೂರಿಫಿಕೇಶನ್ ಮಾಡೋದು. ಇಂಥದ್ದು ವಸ್ತು ಹಾಕಿದರೆ ಪ್ರಕೃತಿಯಲ್ಲಿ ಇಂಥದ್ದಾಗ್ತದೆ ಅಂತ ಅದರಲ್ಲಿ ಇದೆ. ಸೊ ಅದನ್ನು ಮಾಡುವುದು ಅಷ್ಟೇ ನಿಮ್ಮ ಕೆಲಸ. ನೀವು ಸತ್ತರೆ ಕೂಡ ಹೆಣ ನೋಡಲಿಕ್ಕೆ ಬಂದವರು ತುಪ್ಪ ತಗೊಂಡು ಬರಬೇಕಂತ ಉಂಟು. ತುಪ್ಪ ತಕೊಂಡು ಬರಬೇಕು. ತುಪ್ಪ ತಗೊಂಡು, ಈಗ ನಾವೇನು ಬಟ್ಟೆ ತಗೊಂಡು ಹೋಗ್ತೇವೆ, ಅದು ತಗೊಂಡು ಹೋಗಿ ತುಪ್ಪ ತಗೊಂಡು ಬಂದರೆ, ಒಂದು ಮನುಷ್ಯ 100 kg ಇದ್ದರೆ 100 kg ತುಪ್ಪದಿಂದ ಸುಡಬೇಕು ಅವನನ್ನು ಅಂತ ಹೇಳಿದರೆ, ಅದೇ ನಾನು ಹೇಳಿದಲ್ಲ, ವೇದದ ಬಗ್ಗೆ ಮಾತಾಡೋದು ಅದರ ಬಗ್ಗೆ ಒಂದು ದಿವಸ ಮಾತಾಡಬೇಕಾಗ್ತದೆ. ಏನಂತ ಹೇಳಿದರೆ ಅದರಲ್ಲಿ ಎಷ್ಟು ಹೇಳ್ತದೆ ಅಂತ ಹೇಳಿದರೆ, ಹೆಣ ಎತ್ತುವ ಮೊದಲು ತಮ್ಮ ಇದ್ದರೆ, ಈಗ ಗಂಡ ಸತ್ತಿದ್ರೆ ಅತ್ತಿಗೆಯನ್ನು ತಮ್ಮನಿಗೆ ಮದುವೆ ಮಾಡಿಕೊಡು ಮೊದಲು. ಅದರ ನಂತರ ಎಷ್ಟು ವೇಟ್ ಇದೆ ಅಷ್ಟು ತುಪ್ಪದಲ್ಲಿ ಅವನನ್ನು ಸುಡಬೇಕು ಅಂತ ಹೇಳಿದರೆ, ದೇಹ ಸುಡುವಾಗ ಏನು ಕಾರ್ಬನ್ಸ್ ಎಲ್ಲ ಹೊರಗೆ ಬರ್ತದೆ, ಅದನ್ನು ಬ್ಯಾಲೆನ್ಸಿಂಗ್ ಮಾಡಲಿಕ್ಕೆ ತುಪ್ಪವನ್ನು ಸುಡಬೇಕು. ಇಷ್ಟು ಮಾಡಿದರೆ ಮತ್ತೆ ಯಾವುದು ನಿಮ್ಮ ಗರುಡ ಪುರಾಣ ಎಲ್ಲ ಪುರಾಣದಲ್ಲಿ ಬಂದದ್ದು, ಶ್ರಾದ್ದ ಕರ್ಮ ಯಾವುದು ವೇದದಲ್ಲಿ ಬರುವುದಿಲ್ಲ. ಮದುವೆಯ ಪ್ರಸ್ತಾಪ ಬರುವುದಿಲ್ಲ. ಮದುವೆಯಲ್ಲಿ ಈಗ ಕೂಡ ಯಾವ ಮಂತ್ರ ಕೂಡ ವೇದ ಮಂತ್ರ ಇಲ್ಲ. ಅರ್ಥ ಆಯ್ತಾ? ಸೊ ವಿಷ್ಣುವಿನ ಬಗ್ಗೆ ಹೇಳಿರ್ಬೋದು, ರುದ್ರನ ಬಗ್ಗೆ ಹೇಳಿರ್ಬೋದು, ಎಲ್ಲ ಪ್ರಕೃತಿ ಶಕ್ತಿಗಳನ್ನು ಹೇಳ್ತದೆ. ಪ್ರಕೃತಿ ಶಕ್ತಿಗಳನ್ನು ನಿಮಗೆ ಬೇಕಾದಾಗಿ ನೀವು ಯೂಸ್ ಮಾಡಿ ಸುಖದಲ್ಲಿ ಬದುಕುವುದು ಹೇಗೆ ಅಂತ ಹೇಳುವುದು ವೇದ. ಅಂದರೆ ಬ್ರಹ್ಮಾಂಡ ಹೆಂಗೆ ಸೃಷ್ಟಿ ಆಯಿತು ಅಂತ ಹೇಳೋದು ಮತ್ತು ಅದರ ವೇದ ಹೇಳುವುದಿಲ್ಲ, ಕಥೆಯ ರೂಪದಲ್ಲಿ ಹೇಳ್ತದೆ, ಹೇಳುವುದಿಲ್ಲ ಅಂತಿಲ್ಲ. ಬಟ್ ಉಪನಿಷತ್ತು ನಂತರ ಬಂದದ್ದು, ವೇದ ನಂತರ ಬಂದದಕ್ಕೆ, ವೇದದ ಕೊನೆಯಲ್ಲಿ ಬಂದದಕ್ಕೆ ಅದಕ್ಕೆ ಹೇಳುವುದು ವೇದಾಂತ ಅಂತ. ಅಲ್ಲೇ ಋಷಿಗಳು ಏನು ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಅರಣ್ಯಕ್ಕಾಗಲಿ ಅಥವಾ ಏನು ಕರ್ಮಠತನ ಎಲ್ಲ ವೇದದಲ್ಲಿ ಹೇಳಿತ್ತಾ, ಇದನ್ನು ಮಾಡಿ ಸುಖವಾಗಿ ಬದುಕ್ಬೋದು ಅಷ್ಟೇ. ಬಟ್ ವಾಟ್ ನೆಕ್ಸ್ಟ್? ನೀನು ಪುನಃ ಒಳ್ಳೆ ಕೆಲಸ ಮಾಡ್ತಿ, ಸ್ವರ್ಗಕ್ಕೆ ಹೋಗ್ತಿ. ಈ ಸ್ವರ್ಗ ನರಕ ಕಾನ್ಸೆಪ್ಟ್ ಕೂಡ ಅಷ್ಟೇ. ಏನಂತ ಹೇಳಿದರೆ, ಇದು ಉಪನಿಷತ್ತಲ್ಲಿ ನಿಮಗೆ ಮಾಂಡುಕ್ಯ ಉಪನಿಷತ್ತಲ್ಲಿ ಕ್ಲಿಯರ್ ಆಗಿ ಬರ್ತದೆ. ಅದು ಕೇಳುವುದಲ್ವಾ, ಇದರಲ್ಲಿ ವಿಜ್ಞಾನ, ನೀವು ಫಸ್ಟಿಗೆ ಕೇಳಿದ ಕ್ವಶನ್ಗೆ ನಾನು ಎಲ್ಲಿಂದ ಎಲ್ಲಿಗೂ ಹೋದೆ. ಉಪನಿಷತ್ತು ಏನು ಹೇಳ್ತದೆ, ವಿಜ್ಞಾನ ಏನು ಹೇಳ್ತದೆ, ಇದಲ್ಲ. ಇದು ನೀವು ಅದನ್ನು ಸ್ಪೆಸಿಫಿಕೇಶನ್ ಮಾಡಲೇಬಾರ್ದು. ಸ್ಟಡಿ ಮಾಡ್ತದೆ ಒಂದು ನಿದ್ರೆಯನ್ನು ಮಾಂಡುಕ್ಯ ಉಪನಿಷತ್ತು.
ನಮಗೆ ಧರ್ಮ ಅಂತ ಹೇಳಿದ್ರೆ ದೇವರು ಈ ರೀತಿ ಎಲ್ಲ ಕನ್ಸೆಪ್ಟ್ ಉಂಟು. ಇಲ್ಲಿ ನಮ್ಮ ಭಾರತದಲ್ಲಿ ಆ ಕನ್ಸೆಪ್ಟ್ ಅಲ್ಲ. ಅದು ನಿದ್ರೆಯನ್ನು ಸ್ಟಡಿ ಮಾಡ್ತದೆ. ನಿದ್ರೆ ಅಂದರೆ ಏನು? ಇಡೀ ಮಾಂಡುಕ್ಯ ಉಪನಿಷತ್ತು 12 ಶ್ಲೋಕಗಳಲ್ಲಿ ನಿದ್ರೆಯ ಮೂಲಕ ಅಧ್ಯಾತ್ಮವನ್ನು, ಬ್ರಹ್ಮಾಂಡವನ್ನು ವಿವರಿಸ್ತದೆ. ಕಾಮದ ಮೂಲಕ ಕೂಡ ವಿವರಿಸ್ತದೆ. ಅಂತ ಹೇಳಿದ್ರೆ ಈ ನಮಗೆ ಈಗ ನಾವೇನು ಮಾಡರ್ನ್ ಅಂತ ತಿಳ್ಕೊಂಡಿದ್ದೇವೆ, ನಮಗೆ ಇದ್ದ ಈ ಚಿಕ್ಕ ಬುದ್ಧಿ ಇಲ್ಲ ಅವರಿಗೆ. ಈಗ ನಾವು ಒಂದು ಯಾರಾದರೂ ಏನಾದರೂ ಅಶ್ಲೀಲ ದೃಶ್ಯ ಅಥವಾ ಏನೋ ಬ್ಲೂ ಫಿಲ್ಮ್ ಏನಾದರೂ ನೋಡ್ತಾ ಇದ್ರೆ ನಾವು ಅವ್ನು ಕೆಟ್ಟವನಂತ ಮಾಡ್ತೇವೆ, ಹೌದಲ್ವ? ನಮ್ಮ ಮನೆಯವರು ಹುಡುಗರು ಯಾರಾದರೂ ಹುಡುಗಿಯರು ನೋಡ್ತಾ ಇದ್ರೆ ನಾವು ಅವ್ರು ಕೆಟ್ಟವರಂತ. ಹಿಂದಿನವರಾಗಾದ್ರೆ ದೇವಸ್ಥಾನದಲ್ಲಿ ಹೇಗೆ ಅಂಥ ಸೀನನ್ನೆಲ್ಲ ಕೆತ್ತಿದ್ರು ಅಂತ ಹೇಳಿದ್ರೆ ಅವರಿಗೆ ಅದು ಬೇರೆ ಇದು ಬೇರೆ ಎಲ್ಲ ಜೀವನ ಅಷ್ಟೇ, ಲೈಫ್ ಮಾತ್ರ ಇದ್ದದ್ದು ಅವರಿಗೆ. ನಿದ್ರೆ ಕೂಡ ಲೈಫು, ಸೆಕ್ಸ್ ಕೂಡ ಲೈಫ್, ಹೌದಲ್ವಾ? ಸೊ ಎಲ್ಲದರ ಬಗ್ಗೆ ಮಾತಾಡಿದ್ದಾರೆ ಅವರು. ವಾಸಯನ 34 ರೀತಿಯಲ್ಲಿ ಹೇಗೆ ಕಿಸ್ ಮಾಡೋದು, 64 ರೀತಿಯಲ್ಲಿ ಹೇಗೆ ಹುಡುಗ ಹುಡುಗಿ ಸೇರುವುದು ಎಲ್ಲ ಹೇಳ್ತಾನೆ. ಹಾಗಾದ್ರೆ ಅವನು ಕೆಟ್ಟವನಾ ಅಂತ ಹೇಳಿದ್ರೆ ಜೀವನದ ಎಲ್ಲ ಇದರ ಬಗ್ಗೆ ಮಾತಾಡಿದ್ದಾರೆ. ಇದಕ್ಕೆ ಹೇಳೋದು ಭಾರತ ವಿಶ್ವಗುರು ಅಂತ ನಾವು ಏನು ಹೇಳ್ತೇವೆ. ವಿಶ್ವಗುರು ಅಂತ ಹೇಳಿದರೆ ಬೇರೆ ಯಾವ ದೇಶಗಳು ಇಷ್ಟು ಆಲೋಚನೆ ಮಾಡಲಿಲ್ಲ. ಗ್ರೀಕಲ್ಲೆಲ್ಲ ಸ್ವಲ್ಪ ಆಲೋಚನೆ ಮಾಡಿದ್ದಾರೆ, ಅರಿಸ್ಟಾಟಲ್, ಪ್ಲೂಟೋ ಅವರೆಲ್ಲ. ಬಟ್ ಇದು ಖಾಲಿ ಮನುಷ್ಯನ ಒಂದು ಪ್ರಜ್ಞೆಯ ಬಗ್ಗೆ, ಮನುಷ್ಯನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದು. ಸೊ ಮಾಂಡುಕ್ಯ ಉಪನಿಷತ್ತಲ್ಲಿ ಹೇಳ್ತದೆ, ಈಗ ನೀವು ಜಾಗೃತ ಸ್ಥಿತಿಯಲ್ಲಿದ್ದೀರಿ. ಜಾಗೃತ ಸ್ಥಿತಿ ಅಂತ ಹೇಳಿದರೆ ನಾವು ದೇಹದಲ್ಲಿರುವುದು, ನಮ್ಮ ಪ್ರಜ್ಞೆ. ಅರ್ಥ ಆಗ್ತುಂಟಲ್ವಾ? ಸೊ ದೇಹದಲ್ಲಿರುವಾಗ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ, ಬೇರೆಯವರ ಅನುಭವ ಬೇರೆ, ಒಬ್ಬೊಬ್ಬರದ ಅನುಭವ ಬೇರೆ ಬೇರೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಇದೆ ಜಾಗೃತ ಅನ್ನೋದು ಸ್ವಪ್ನ ಅಂತ. ಸ್ವಪ್ನದಲ್ಲಿ ಡ್ರೀಮ್ ಸ್ಟೇಟಲ್ಲಿ, ಡ್ರೀಮ್ ಸ್ಟೇಟಲ್ಲಿ ನಿಮ್ಮ ಅನುಭವ ಬೇರೆ, ಮತ್ತೊಬ್ಬರ ಅನುಭವ ಬೇರೆ, ನನ್ನ ಅನುಭವ ಬೇರೆ. ಸೊ ಮಾಂಡುಕ್ಯ ಉಪನಿಷತ್ತು ಹೇಳ್ತದೆ, ಪ್ರಜ್ಞೆ ನಿಮ್ಮದು, ಪ್ರಜ್ಞಾನಂ ಬ್ರಹ್ಮ. ಏನು ನಿಮಗೆ ಒಳಗಿಂದ ನಾನು ಎನ್ನುವುದು ಒಂದು ಇದ್ದೆ ಅಲ್ವಾ ಪ್ರಜ್ಞೆ, ಅದೇ ಬ್ರಹ್ಮ ಅಂತ. ಬ್ರಹ್ಮಾಂಡ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡ, 4 ತಲೆ ಬ್ರಹ್ಮ ಅಲ್ಲ. ಸೊ ಹೇಳ್ತದೆ, ನೀವು ಒಳಗೆ ಆ ಪ್ರಜ್ಞೆ ದೇಹದ ಮೂಲಕ ಇಡೀ ಪ್ರಪಂಚವನ್ನು ನೋಡ್ತದೆ. ಅದಕ್ಕೆ ಹೆಸರು ನೋಡಿ, ಪ್ರಪಂಚ 5. ನಮ್ಮ 5 ಅಂಗಗಳಿಂದ ಏನು ನಮಗೆ ಪರ್ಸೆಪ್ಷನ್ ಆಗ್ತದೆ, ಇದು ಪ್ರಪಂಚ. ಒಂದು ವೇಳೆ ಈ 5 ಅಂಗಗಳಿಲ್ಲದಿದ್ದರೆ ನಮಗೆ ಪ್ರಪಂಚ ಇಲ್ಲ. ಕ್ವಾಂಟಮ್ ಫಿಸಿಕ್ಸ್ ಎಲ್ಲ ನೀವು ಸ್ಟಡಿ ಮಾಡಿದರೆ ಅದರಲ್ಲೆಲ್ಲ ನಿಮಗೆ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ ಎಲ್ಲ ವೇವ್ಸ್ ಮಾತ್ರ ಇರುವುದು. ಈ ವೇವ್ಸೇ ಅಬ್ಸರ್ವರ್ ಇಫೆಕ್ಟ್ ಅಂತ ಹೇಳ್ತಾರೆ. ನೀವು ಒಂದು ವೇವ್ಸನ್ನು ನೀವು ನೋಡಿದಾಗ, ಅಬ್ಸರ್ವರ್ ಇದ್ದಾಗ ಅದು ಮ್ಯಾಟರ್ ಆಗಿ ಚೇಂಜ್ ಆಗ್ತದೆ. ಸೊ ಏನು ಸೈನ್ಸ್ ಅಂತ ಹೇಳಿದರೆ, ಸೈನ್ಸ್ ಅಂತ ಮಾತಾಡ್ತೇವೆ ನಾವು. ಎಲೆಕ್ಟ್ರಾನನ್ನು ಮ್ಯಾಟರ್ ಅಂತ ಹೇಳಿದವನಿಗೂ ನೊಬೆಲ್ ಸಿಕ್ಕಿದೆ, ಎಲೆಕ್ಟ್ರಾನನ್ನು ವೇವ್ಸ್ ಅಂತ ಹೇಳಿದವನಿಗೂ ನೊಬೆಲ್ ಸಿಕ್ಕಿದೆ, ಎಲೆಕ್ಟ್ರಾನ್ ವೇವ್ಸ್ ಕೂಡ ಹೌದು ಮ್ಯಾಟ್ರ್ ಕೂಡ ಹೌದು ಅಂತ ಹೇಳಿದವನಿಗೂ ನೊಬೆಲ್ ಸಿಕ್ಕಿದೆ. ಸೊ ಯಾವುದು ಸತ್ಯ? ಆದ್ದರಿಂದ ಸೈನ್ಸನ್ನು ನಾವು ತಪ್ಪು ಅಂತ ಹೇಳೋದಲ್ಲ. ವಿಜ್ಞಾನಿಗಳು ಹೊರಗೆ ಹುಡುಕಿದ್ದು, ಅಧ್ಯಾತ್ಮ ಒಳಗೆ ಹುಡುಕಿದ್ದು, ಇಷ್ಟೇ ಅಂತ ಹೇಳಿದೆ. ಎಲ್ಲ ಒಂದು ಸಿಂಗ್ಯುಲಾರಿಟಿ, ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿಯಿಂದ ಹೊರಗೆ ಬಂದ ಕಾರಣ, ಎಲ್ಲ ಒಂದರಿಂದ ಬಂದ ಕಾರಣ, ಎಲ್ಲದರ ಮೂಲ ಒಂದೇ ಆದ ಕಾರಣ ನಾವು ಕೂಡ ಅದೇ ಅಲ್ವಾ? ಸೊ ಅದನ್ನೇ ಆತ್ಮ, ಇದೆಲ್ಲ ಸೇರಿದಕ್ಕೆ ಪರಮಾತ್ಮ ಅಂತ ಹೇಳ್ತಾರೆ. ನೀವು ಫಸ್ಟ್ ಕೇಳಿದ ಕ್ವಶನ್ಗೆ ನಾನು ಎಲ್ಲಿಂದ ಎಲ್ಲಿಗೆ ಹೋಗ್ತೇನೆ, ಫಸ್ಟ್ ಕೇಳಿದ ಕ್ವಶನ್ಗೆ ಆತ್ಮ, ಎಲ್ಲ ಆತ್ಮಗಳು ಸೇರಿದಕ್ಕೆ ಪರಮಾತ್ಮ ಅಂತ ಹೇಳೋದು. ಹೇಗೆ ಗೌರ್ಮೆಂಟ್ ಅಂತ ಹೇಳಿದರೆ ಪೊಲೀಸ್ನವರು, ಮಂತ್ರಿಗಳು ಎಲ್ಲ ಸೇರಿ, ನಾವು ಮೊದಲು ಚಿಕ್ಕ ಇರುವಾಗ ಗೌರ್ಮೆಂಟ್ ಅಂತ ಹೇಳಿದರೆ ಎಲ್ಲಿದೆ ಅಂತಲೇ ತಲೆಯಲ್ಲಿ ಇರ್ತಿತ್ತು. ಗೌರ್ಮೆಂಟ್ ಏನು ಈಗ ಗೊತ್ತಾಗ್ತುಂಟು. ಗೌರ್ಮೆಂಟ್ ಅಂತ ಹೇಳಿದರೆ ಒಂದು ವ್ಯಕ್ತಿ ಅಥವಾ ಒಂದು ಜಾಗ ಅಲ್ಲ, ಇಲ್ಲೂ ಕೂಡ ಗೌರ್ಮೆಂಟ್ ಉಂಟು. ಹೌದಲ್ವಾ? ಸೊ ಹಾಗೆ ಪರಮಾತ್ಮ ಅಂತ ಹೇಳುವ ಹೆಸರು ನೋಡಿ, ಎಲ್ಲ ಆತ್ಮಗಳು ಸೇರಿದಕ್ಕೆ ಅಂತ ಹೇಳಿದರೆ ಎಲ್ಲವೂ ಇದೆಲ್ಲ ಸೇರಿದಕ್ಕೆ. ಕ್ವಾಂಟಮ್ ಫಿಸಿಕ್ಸಲ್ಲಿ ಹೇಳುವುದೇನು, ಎಲ್ಲವೂ ಎನರ್ಜಿ ಮಾತ್ರ. ಎನರ್ಜಿ ನಿಮಗೆ ವೈಬ್ರೇಷನಿಂದ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್ ತಯಾರಾಗುವುದು ಅಂತ ಹೇಳಿದರೆ ಇಲ್ಲಿ ಯಾವುದು ಬ್ಲ್ಯಾಂಕ್ ಅಂತ ಇಲ್ಲ. ಇಲ್ಲಿಂದ ಎಲ್ಲವನ್ನು ತಯಾರಾಗುವುದು ಬ್ಲ್ಯಾಂಕಿಂದಲೇ. ಬ್ಲ್ಯಾಂಕ್ ಅಂತ ಯಾವುದು ಕೂಡ ಇಲ್ಲ, ಇಲ್ಲಿ ಇರುವುದು ಎನರ್ಜಿ ಮಾತ್ರ. ಇದನ್ನೇ ಹೇಳಿದೆ, ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ಸರ್ವಭೂತ ಅಂತ ಹೇಳಿದರೆ ವಸ್ತುಗಳು, ಮ್ಯಾಟರ್ಸ್. ಎಲ್ಲ ಮ್ಯಾಟರ್ಸಲ್ಲಿ ಯಾವುದು ಶಕ್ತಿ ರೂಪದಲ್ಲಿದೆಯಾ, ಅಯಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಎಲ್ಲ ಭೂತ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಮ್ಯಾಟರ್ ಅಂತ. ಪಂಚಮಹಾಭೂತ ಅಂತ ಹೇಳಿದರೆ ಭೂತ ಅಲ್ಲ, ಮ್ಯಾಟರ್ ಅಂತ. ಸೊ ಎಲ್ಲ ಮ್ಯಾಟ್ರಲ್ಲಿ ಅಯಮಾತ್ಮ ಗುಡಾಕೇಶ, ನಾನು ಆತ್ಮರೂಪದಲ್ಲಿ, ಪ್ರಜ್ಞೆಯ ರೂಪದಲ್ಲಿ ಇದ್ದೇನೆ. ಬೀಜಂ ಮಾಂ ಸರ್ವಭೂತಾನಾಂ, ನಾನು ಎಲ್ಲದರ ಬೀಜ.
ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮನಿಗನ ಇವ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಅಂತ ಹೇಳಿದರೆ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಒಂದು ಕಿಂಚಿತ್ ಕೂಡ ಮತ್ತಃ ಪರತರಂ, ನನ್ನನ್ನು ಬಿಟ್ಟು ಒಂದು ಕಿಂಚಿತ್, ಒಂದು ಆಟಮ್ ಕೂಡ ಇಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ, ಒಂದು ಮಣಿಯನ್ನು ಹೇಗೆ ದಾರ ಮಾಡಿ ಇದು ದಾರದಿಂದ ಮಣಿಯ ಮಾಲೆ ತಯಾರಿಸ್ತಾರ, ಅದೇ ರೀತಿ ಎಲ್ಲವೂ ನಾನು ಎಲ್ಲದರ ಒಳಗಿದ್ದೇನೆ. ಸೊ ಇದೆಲ್ಲ ನಾನು ಅಂದರೆ ಯಾರು? ಅದೇ ಇದೆಲ್ಲ ನಮಗೆ ಗೊತ್ತಿದೆ, ಬಟ್ ಅನುಭವ ಆಗಲಿಕ್ಕೆ ಇರುವುದು ಅಧ್ಯಾತ್ಮ.